ಬೀದಿ ಬದಿ ವ್ಯಾಪಾರ ಬಂದ್ 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 ನಾಳೆಯಿಂದ ಬೀದಿ ಬದಿಯ ವ್ಯಾಪಾರ ಬಂದ್ ಆಗುವಂಥದ್ದು. ಏನು ಹಣ್ಣು ತರಕಾರಿ ಸಿಗಲ್ಲ, ಟೀ ಕಾಫಿ ಕೂಡ ಇಲ್ಲಿ ಸಿಗೋದಿಲ್ಲ. ಅಂದರೆ ಬೀದಿ ಬದಿ ವ್ಯಾಪಾರಿಗಳು ಬಂದ್ ಮಾಡ್ತಾ ಇರುವಂಥದ್ದು. ಬೀದಿ ಬದಿ ವ್ಯಾಪಾರ ಇನ್ಮೇಲೆ ಅಂದರೆ ನಾಳೆಯಿಂದ ಬಂದ್ ಆಗಿರುತ್ತೆ. ಹಣ್ಣು ಏನು ಕಾಫಿ ಟೀ ತಿಂಡಿ ಇದ್ಯಾವುದು ಕೂಡ ನಾಳೆ ಸಿಗೋದಿಲ್ಲ. ಹಣ್ಣು ತರಕಾರಿ ಸಿಗಲ್ಲ, ಟೀ ಕಾಫಿ ತಿಂಡಿ ಸಿಗೋದಿಲ್ಲ. ಬೀದಿ ಬದಿ ವ್ಯಾಪಾರ ಕ್ಲೋಸ್ ಆಗುತ್ತೆ. ನಾಳೆ ಬೆಂಗಳೂರು ಬೀದಿ ಬದಿ ವ್ಯಾಪಾರ ಬಂದ್ ಆಗಿರುತ್ತೆ. ಏನು ನಾಳೆ ಬೀದಿ ಬದಿ ವ್ಯಾಪಾರ ಕ್ಲೋಸ್. ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟವನ್ನ ಮಾಡುವಂಥದ್ದು. ಸರ್ಕಾರದ ವಿರುದ್ಧವಾಗಿ ಬೀದಿ ಬದಿ ವ್ಯಾಪಾರಿಗಳು ಸಮರವನ್ನ ಸಾರ್ತಾ ಇದ್ದಾರೆ. ಬೆಂಗಳೂರು ಬೀದಿ ಬದಿ ವ್ಯಾಪಾರಿಗಳ ಬೃಹತ್ ಪ್ರತಿಭಟನೆ ಇದು. ಜಂಟಿ ಹೋರಾಟ ಸಮಿತಿಯಿಂದ ಬಂದ್ಗೆ ಕರೆ ನೀಡಲಾಗಿದೆ. ಈಗ ಜಂಟಿಯಾಗಿ ಹೋರಾಟಕ್ಕೆ 6 ಸಂಘಟನೆಗಳು ಈಗ ಕರೆಯನ್ನ ನೀಡಿವೆ. ಬೆಂಗಳೂರಿನಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಪ್ರೊಟೆಸ್ಟ್ಗೆ ಮುಂದಾಗಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದಲೇ ಬೀದಿ ಬದಿ ವ್ಯಾಪಾರ ಬಂದ್ ಆಗಿರುತ್ತೆ. ಇನ್ಮೇಲೆ ಅಂದರೆ ನಾಳೆಯಿಂದ ಏನು ತರಕಾರಿ ಟೀ ಕಾಫಿ ಹಣ್ಣು ಇದ್ಯಾವುದು ಕೂಡ ಬೀದಿಯಲ್ಲಿ ಸಿಗೋದಿಲ್ಲ. ನಾಳೆಯಿಂದ ಬೀದಿ ಬದಿಯ ವ್ಯಾಪಾರ ಬಂದ್ ಆಗುವಂಥದ್ದು. ಈ ನಿಟ್ಟಿನಲ್ಲಿ ಹಣ್ಣು ತರಕಾರಿ ಸಿಗಲ್ಲ, ಟೀ ಕಾಫಿ ತಿಂಡಿ ಸಿಗೋದಿಲ್ಲ. ಬೀದಿ ಬದಿ ವ್ಯಾಪಾರಸ್ಥರಿಲ್ಲದೆ ನಾಳೆ ಬೆಂಗಳೂರು ಬೀದಿ ವ್ಯಾಪಾರ ಬಂದ್ ಆಗಿರುತ್ತೆ. ನಾಳೆ ಬೀದಿ ವ್ಯಾಪಾರ ಕ್ಲೋಸ್ ಆಗಿರುವಂಥದ್ದು. ಬೀದಿ ಬದಿ ವ್ಯಾಪಾರಿಗಳ ಒಂದು ಹಕ್ಕೊತ್ತಾಯಗಳು ಏನು ಅಂತ ನೋಡೋದಾದ್ರೆ, ಏನು ಅದೇ ಸ್ಥಳದಲ್ಲಿ ವ್ಯಾಪಾರ ಮಾಡಲು ಅನುಮತಿಯನ್ನು ನೀಡಬೇಕು. ತಾತ್ಕಾಲಿಕವಾಗಿ ರಸ್ತೆ ಬದಿ ವ್ಯಾಪಾರವನ್ನು ಮಾಡಲು ಬಿಡಬೇಕು. ಬೀದಿ ಬದಿ ವ್ಯಾಪಾರಿಗಳ ಹಕ್ಕೊತ್ತಾಯಗಳು ಏನು ಅಂತ ನೋಡೋದಾದ್ರೆ, ಒಕ್ಕಲೆಬ್ಬಿಸಿದಂತಹ ವ್ಯಾಪಾರಿಗಳಿಗೆ ಅನ್ಯಾಯವನ್ನು ಮಾಡಬಾರ್ದು. ಅದೇ ಸ್ಥಳದಲ್ಲಿ ವ್ಯಾಪಾರವನ್ನು ಮಾಡಲು ಅವಕಾಶವನ್ನು ಕೊಡಬೇಕು. ತಾತ್ಕಾಲಿಕವಾಗಿ ರಸ್ತೆಯ ಬದಿ ವ್ಯಾಪಾರವನ್ನು ಮಾಡಲು ಬಿಡಬೇಕು. ಇನ್ನು ಜಪ್ತಿ ಮಾಡಿದಂತಹ ಎಲ್ಲ ಸಾಮಗ್ರಿಗಳು ಏನಿದೆ ಅವೆಲ್ಲವನ್ನು ಕೂಡ ಹಿಂತಿರುಗಿಸಬೇಕು. ಬೀದಿ ಬದಿ ವ್ಯಾಪಾರಿಗಳ ಹಿತರಕ್ಷಣಾ ಕಾಯ್ದೆ ಜಾರಿಗೆ ತರಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ. ಜೊತೆಗೆ ಸಮೀಕ್ಷೆನ ನಡೆಸಿ ಎಲ್ಲರಿಗೂ ಕೂಡ ಗುರುತಿನ ಚೀಟಿಯನ್ನ ನೀಡಬೇಕು. ವ್ಯಾಪಾರಿಗಳ ನೈಜ ಪ್ರತಿನಿಧಿತ್ವವನ್ನ ಖಚಿತಪಡಿಸಬೇಕು. ಪಾದಚಾರಿ ಮಾರ್ಗವನ್ನ ಅಗಲ ಮಾಡಿ, ಪಾದಚಾರಿಗಳಿಗೂ ಜಾಗವನ್ನ ನೀಡಿ. ಪಾದಚಾರಿ ಮಾರ್ಗ ಅಗಲ ಮಾಡಿ, ವ್ಯಾಪಾರಿಗಳಿಗೂ ಕೂಡ ಇಲ್ಲಿ ನೀವು ಜಾಗವನ್ನ ನೀಡಿ. ಅಕ್ರಮ ಪಾರ್ಕಿಂಗ್, ಖಾಸಗಿ ತೋಟ ಮಾಡಿಕೊಂಡವರ ವಿರುದ್ಧ ಅವರ ಮೇಲೆ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳಿ ಇಲ್ಲಿ ಒತ್ತಾಯವನ್ನ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಲಕ್ಷ್ಮಿ ಬಾಗಲಕೋಟೆ ಇದ್ದಾರೆ. ಲಕ್ಷ್ಮಿ, ಏನು ನಾಳೆ ಬೆಂಗಳೂರಿನಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಬಂದ್ ಮಾಡಿ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇರುವಂಥದ್ದು, ಅಂದರೆ ಸಾಕಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಸರ್ಕಾರಕ್ಕೆ, ಸರ್ಕಾರದ ವಿರುದ್ಧವಾಗಿ ಸಮರವನ್ನ ಸಾರ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಎಸ್ ಲಕ್ಷ್ಮಿ, ಈಗಾಗ್ಲೇ ಏನು ಜಿಬಿಎ ವತಿಯಿಂದ ಫುಟ್ಪಾತ್ ಒತ್ತುವರಿ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಕಳೆದ 10 ದಿನಗಳಲ್ಲಿ ಕಳೆದ ಒಂದು ವಾರದಲ್ಲಿ ಸುಮಾರು ಏನಿಲ್ಲ 300 ಕಿಲೋಮೀಟರ್ ವರೆಗೂ ಈಗ ಆಲ್ರೆಡಿ ಮಾಡಿರುವಂತದ್ದು. ಆದ್ರೆ 10 ದಿನಗಳಲ್ಲಿ ನಾವು 2000 ಹೆಚ್ಚು ಕಿಲೋಮೀಟರ್ ನ ಮಾಡ್ತೀವಿ ಅಂತ ಹೇಳಿ ಜಿಬಿಎ ಈಗ ಆಲ್ರೆಡಿ ಹೇಳಿತ್ತು. ಅದ್ರ ಪ್ರಕಾರವಾಗಿ ಒಂದ್ ಕಡೆ ಇನ್ನೂ ಹಿಂದೇಟ್ ಹಾಕ್ತಾ ಇದೆ, ಆದ್ರೆ ಮುನ್ನುಗ್ತಾ ಇಲ್ಲ ಅನ್ನುವಂಥದ್ದು. ಇನ್ನೊಂದು ಕಡೆಗಳಲ್ಲಿ ನಾವು ಗಮನಿಸ್ತಾ ಹೋದ್ರೆ ಯಾವಾಗ ಫುಟ್ಪಾತ್ ಒತ್ತುವರಿ ಮಾಡುವುದಕ್ಕೆ ಜಿಬಿಎ ಅಧಿಕಾರಿಗಳು ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಫುಟ್ಪಾತ್ ಮೇಲೆನೆ ವ್ಯಾಪಾರವನ್ನ ನಂಬ್ಕೊಂಡು ಜೀವನ ನಡೆಸುವಂತವ್ರು ಬೆಂಗಳೂರಿನಲ್ಲಿ ಸಾಕಷ್ಟು ಜನರಿದ್ದಾರೆ. ಸೊ ಅವರ ಹೊಟ್ಟೆ ಮೇಲೆ ಎಲ್ಲೋ ಒಂದ್ ಕಡೆ ಜಿಬಿಎ ತಣ್ಣೀರ್ ಬಟ್ಟೆಯನ್ನ ಏರಿಸ್ತಾ ಇದೆ, ತಣ್ಣೀರ್ ಬಟ್ಟೆಯನ್ನ ಹಾಕೋದಕ್ಕೆ ಮುಂದಾಗ್ತಾ ಇದೆ ಅನ್ನುವಂತಹ ಕೂಗುಗಳು ಸದ್ಯಕ್ಕೆ ಕೇಳಿ ಬರ್ತಾ ಇದಾವೆ. ಸೊ ಈ ಹಿನ್ನೆಲೆಯಲ್ಲಿ ಈಗ ಏನು 6 ಜಂಟಿ ಸಮಿತಿಗಳಿದಾವೆ. ಏನು ಫುಟ್ಪಾತ್ ಒತ್ತುವರಿ ವಿಚಾರವಾಗಿ ಜಂಟಿ ಸಮಿತಿಗಳು ಒಟ್ಟಾಗಿ ನಿಂತು ಈಗ ಪ್ರೊಟೆಸ್ಟ್ ಮಾಡುವುದಕ್ಕೆ ಮುಂದಾಗಿರುವಂತದ್ದು. ನಾಳೆ ಬೆಳಗ್ಗೆ ಫ್ರೀಡಂ ಪಾರ್ಕ್ ನಲ್ಲಿ 6 ಗಂಟೆಯಿಂದಲೇ ಪ್ರೊಟೆಸ್ಟ್ ಮಾಡುವುದಕ್ಕೆ ಮುಂದಾಗ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಒಂದು ಏನು ಅಂತಂದ್ರೆ, ಸಂಪೂರ್ಣವಾಗಿ ಬೆಂಗಳೂರಿನ ನಾನಾ ಭಾಗಗಳಲ್ಲಿ ಏನು ಬೀದಿ ಮೇಲೆ ಸಿಗುವಂತ ಆಹಾರಗಳಾಗಿರ್ಬೋದು, ಜೊತೆಗೆ ವ್ಯಾಪಾರದಲ್ಲಿ ಏನೇ ವಸ್ತುಗಳನ್ನ ಬೀದಿ ಬದಿ ವ್ಯಾಪಾರಗಳಿದ್ರು ಅವ್ರು ಎಲ್ಲವೂ ಸಂಪೂರ್ಣವಾಗಿ ಬಂದ್ ಮಾಡಿ ನಾಳೆ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿರುವಂತಹದ್ದು. ಬೆಳಿಗ್ಗೆಯಿಂದ ಸಂಜೆವರೆಗೂ, ಅಂದ್ರೆ ಟೈಮ್ ಇಂತಿಷ್ಟು ಟೈಮಕ್ಕೆ ಈ ಪ್ರೊಟೆಸ್ಟ್ ಮುಗಿಯುತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕೆಂತಂದ್ರೆ ಅವ್ರಿಟ್ಟಿರುವಂತಹ ಬೇಡಿಕೆಗಳು ಫೈನಲ್ ಆಗಿ ನೀಡುವವರೆಗೂ ಸಹ ನಮ್ಮ ಬೇಡಿಕೆ ಏನಿದೆ ಅದಕ್ಕೆ ಸರ್ಕಾರ ಒಪ್ಪುವವರೆಗೂ ಸಹ ನಾವು ಯಾವುದೇ ರೀತಿಯಾಗಿ ಪ್ರೊಟೆಸ್ಟ್ ಅನ್ನ ನಿಲ್ಸೋದಿಲ್ಲ. ಜೊತೆಗೆ ಇನ್ನೊಂದು ಗಮನಿಸಬೇಕಾಗಿರುವಂತದ್ದು ಅಂತಂದ್ರೆ, ಇಲ್ಲಿ ನಾವು ಕೊಡ್ಬೇಕಾದ
ಕೊಡಬೇಕಾಗಿದ್ದಂತಹ ಮನವಿ ಪತ್ರವನ್ನ ಸ್ವೀಕಾರ ಮಾಡುವುದಕ್ಕೆ ಜಿಬಿ ಅಧಿಕಾರಿಗಳಾಗಿ ಯಾವುದೇ ಅಧಿಕಾರಿಗಳು ಬಂದ್ರೆ ಸಹ ನಾವು ಇದಕ್ಕೆ ಒಪ್ಪೋದಿಲ್ಲ. DCM ಏನು CM DK ಶಿವಕುಮಾರ್ ಅವರು ಬರಬೇಕು, ಅಥವಾ ಇಲ್ಲ ಅಂದ್ರೆ ನಗರಾಭಿವೃದ್ಧಿ ಸಚಿವರಾಗಿರೋ ಕೃಷ್ಣ ಬೈರೇಗೌಡರು ಬಂದು ಇದನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಬೃಹತ್ ಮಟ್ಟದಲ್ಲಿ ನಾಳೆ ಹೋರಾಟ ಮಾಡ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ ಅಲ್ಲಿ ಸಾಕಷ್ಟು ಜನರು ಬೀದಿ ಬದಿಯ ವ್ಯಾಪಾರಿಗಳು ಒಟ್ಟುಗೂಡಿ ಘೋಷಣೆಯನ್ನ ಕೂಗಲಿದ್ದಾರೆ. ಲಕ್ಷ್ಮಿ, ಧನ್ಯವಾದ ಲಕ್ಷ್ಮಿ ನಿಮ್ಮೆಲ್ಲ ಮಾಹಿತಿಗಾಗಿ.